ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಭರ್ಜರಿ ಅಪ್ಡೇಟ್ ಮಾಹಿತಿ ಬಂದಿದೆ. ಹೌದು, 11 ಮತ್ತು 12ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಳೆದ ಒಂದು ವಾರದಿಂದ, ಅದರಲ್ಲಿ ಕೂಡ ಆಗಸ್ಟ್ 1ನೇ ತಾರೀಕಿನಿಂದ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಪೆಂಡಿಂಗ್ ಹಣ ಅಂತ ಎಲ್ಲರೂ ಕಾಯ್ತಾ ಇದ್ರು. ನಾನು ರೀಸೆಂಟಾಗಿ ವಿಡಿಯೋ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಸುದ್ದಿ ಬರ್ತಾ ಇತ್ತು ಅದು 100% ಕನ್ಫರ್ಮ್ ಆದ ನಂತರ ನಿಮಗೆ ಮಾಹಿತಿ ನೀಡಬೇಕಂತ ಕಳೆದ ಒಂದು 3-4 ದಿನದಿಂದ ನಾನು ಯಾವುದೇ ಒಂದು ವಿಡಿಯೋ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಏನು ಮಾಧ್ಯಮದಲ್ಲಿ ಏನು ಅಧಿಕಾರಿಗಳೆಲ್ಲ ಹೇಳಿಕೆ ಕೊಡ್ತಿದ್ರು. ಅಲ್ಲಿ ನೋಡೋದಾದರೆ ನೆಕ್ಸ್ಟ್ ಡೇ ಅವರು ಯಾವ ಡೇಟನ್ನು ಅವರು ಅನೌನ್ಸ್ ಮಾಡಿ ಈ ದಿನದಂದು ಹಣ ಬರುತ್ತೆ ಅಂತ ಹೇಳ್ತಾಯಿದ್ರು. ಆ ದಿನದಲ್ಲಿ ಹಣ ಬರ್ತಾ ಇರಲಿಲ್ಲ. ಹಾಗಾಗಿ ನೋಡೋಣ ಯಾವಾಗ ಪೆಂಡಿಂಗ್ ಹಣ ರಿಯಲ್ ಆಗಿ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಆವಾಗ ವಿಡಿಯೋ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ಬಟ್ ಇವಾಗ ಒಂದು ಲೇಟೆಸ್ಟ್ ಆದ ಅಪ್ಡೇಟ್ ಮಾಹಿತಿ ಬಂದಿದೆ. ಇದ್ರ ಪ್ರಕಾರ ಇವಾಗ ನಾಳೆಯಿಂದ ಕೆಲವೊಂದು ಜಿಲ್ಲೆಗೆ ಯಾವ ಜಿಲ್ಲೆಯವರಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ 100ಕ್ಕೆ 100 ಬಂದೇ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿದ್ದರಾಮಯ್ಯ ಜೊತೆಗೆ ಅಧಿಕಾರಿಗಳ ಜೊತೆ ನಡೆದಿರುವಂಥ ಮೀಟಿಂಗ್ನಲ್ಲಿ ಇವಾಗ ತೀರ್ಮಾನ ಬಂದಿರುವಂಥದ್ದು. ಹೌದು, ನಾಳೆಯಿಂದ ನಿಮಗೆ ಕೆಲವೊಂದು ಜಿಲ್ಲೆಗೆ ಹಂತವಾಗಿ ಬಿಡುಗಡೆ ಆಗ್ತಿರುವಂಥದ್ದು 11 ಮತ್ತು 12ನೇ ಕಂತಿನ ಹಣ ನಿಮಗೆ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಆಗ್ತಿರುವಂಥದ್ದು. ಹಾಗಾದರೆ ಆ ಜಿಲ್ಲೆಗಳು ಯಾವುದೆಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ದಿನದಿಂದ ಅಂದರೆ ಆಗಸ್ಟ್ 1ರಿಂದ ಬಿಡುಗಡೆ ಆಗುತ್ತೆ ಅಂತ ತುಂಬ ಮಂದಿ ಹೇಳ್ತಿದ್ರು, ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಳ್ತಿದ್ರು. ಜೊತೆಗೆ ಅಧಿಕಾರಿಗಳು ಕೂಡ ಮಾಧ್ಯಮದಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಿದ್ರು. ಬಟ್ ಇಲ್ಲಿ ತನಕ ಯಾರಿಗೂ ಕೂಡ ಬಂದಿಲ್ಲ. ಆದರೆ ನಾಳೆ ಮತ್ತು ನಾಡ್ದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಇಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ 4,000 ರೂಪಾಯಿ ಬಿಡುಗಡೆ ಆಗ್ತಿದೆ 11 ಮತ್ತು 12ನೇ ಕಂತಿನ ಹಣ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ, ಉಳಿದವರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ನಿಮಗೆ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ಮೊದಲನೇದಾಗಿ ವಿಡಿಯೋವನ್ನು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಾವು ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ಕೂಡ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬಂದಿದ್ದರೆ ಪ್ರತಿಯೊಬ್ಬರು ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗಲೇ ಮೊನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಅಪ್ಡೇಟ್ ಮಾಹಿತಿ ನೀಡಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಅಂದರೆ 5-6 ತಾರೀಕು ಒಳಗೆ ನಿಮಗೆ ಈ 4,000 ರೂಪಾಯಿ ಬರುತ್ತೆ ಅಂತ ಅವ್ರು ಹೇಳಿದರು. ಬಟ್ ಇವತ್ತು 7ನೇ ತಾರೀಕು ಆದರೂ ಕೂಡ ಇಲ್ಲಿ ಹಣ ಬಂದಿಲ್ಲ. ಇಷ್ಟು ದಿನ ಇದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಯಾವಾಗ ರಿಯಲ್ ಆಗಿ ಹಣ ಬರುತ್ತೆ ಆವಾಗ ವೀಡಿಯೋ ಮಾಡಿದ್ರು ಆಯ್ತಂತ. ಬಟ್ ಇಲ್ಲಿ ನೋಡೋದಾದರೆ ಇವಾಗ ಇವರು ಹೇಳಿಕೆ ಕೊಡ್ತಿರುವಂಥದ್ದು, ಬಟ್ ಇಲ್ಲಿ ಹಣ ಬರ್ತಿಲ್ಲ. ಆದರೆ ಈಗ ಲೇಟೆಸ್ಟಾಗಿ ಮಾಹಿತಿ ಬಂದಿರುವಂಥ ಪ್ರಕಾರ ಇವಾಗ ಈ ಜಿಲ್ಲೆಗಳಿಗೆ ಅಂದರೆ ಹಲವೊಂದು ಜಿಲ್ಲೆಯ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಈ ಜಿಲ್ಲೆಯವರಿಗೆ ಮೊದಲ ಹಂತದಲ್ಲಿ ನಮಗೆ ಹಣ ಬಿಡುಗಡೆ ಆಗುತ್ತೆ ಅಂದರೆ 4,000 ರೂಪಾಯಿ 11 ಮತ್ತು 12ನೇ ಕಂತಿನ ಹಣ. ರಿಮೈನಿಂಗ್ ಉಳಿದ ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಬಿಡುಗಡೆ ಆಗ್ತಿರುವಂಥದ್ದು. ಅಂದರೆ ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗ್ತಿರುವಂಥದ್ದು 11 ಮತ್ತು 12ನೇ ಕಂತಿನ ಹಣ. ಈ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ ನೋಡಿದ್ರೆ 26,55,000 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂದರೆ ಈ ಜಿಲ್ಲೆಯಲ್ಲಿ ಇರುವಂಥ ಫಲಾನುಭವಿಗಳಿಗೆ ಇದೀಗ ಬಿಡುಗಡೆ ಆಗ್ತಿರುವಂಥದ್ದು. ಅಂದರೆ ನಾಳೆ ಮತ್ತು ನಾಡಿದ್ದು ಬಿಡುಗಡೆ ಆಗ್ತಿರುವಂಥದ್ದು. ಇವರಿಗೆ ಆದ ನಂತರ ನೆಕ್ಸ್ಟು ಈ ಜಿಲ್ಲೆಗಳಲ್ಲಿ ಇರುವಂಥ ಫಲಾನುಭವಿಗಳಿಗೆ 4,000 ಬಿಡುಗಡೆ ಆದ ನಂತರ ರಿಮೈನಿಂಗ್ ಜಿಲ್ಲೆಗಳಿಗೆ ನೆಕ್ಸ್ಟು ಬಿಡುಗಡೆ ಆಗುತ್ತೆ. ಇನ್ನು ಬಿಡುಗಡೆ ಆಗ್ತಿರುವಂಥ ಆ ಜಿಲ್ಲೆಗಳ ಹೆಸರನ್ನು ನೋಡೋದಾದರೆ ನಿಮ್ಮ ಜಿಲ್ಲೆ ಇದರಲ್ಲಿ ಇದ್ದರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೌದು ಇದೆ ಅಂತ. ಇನ್ನು ಜಿಲ್ಲೆಗಳ ಹೆಸರು ನೋಡಿದ್ರೆ ಮೊದಲಾಗಿ ಕಲಬುರಗಿ ಜಿಲ್ಲೆಯವರಿಗೆ, ಬಾಗಲಕೋಟೆ ಜಿಲ್ಲೆಯವರು, ಬೀದರ್, ಬಳ್ಳಾರಿ, ರಾಯಚೂರು, ಗದಗ, ಬೆಳಗಾವಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಚಿತ್ರದುರ್ಗ, ಬೆಂಗಳೂರು, ಹಾವೇರಿ ಮತ್ತು ವಿಜಯಪುರ ಈ ಜಿಲ್ಲೆಯವರಿಗೆ ನಾಳೆ ಮತ್ತು ನಾಡಿದ್ದು ಡೇಟ್ ನೋಡ್ಕೊಳ್ಳಿ. ನಾಳೆ ಮತ್ತು ನಾಡಿದ್ದು ಇವರಿಗೆ ಬಿಡುಗಡೆ ಆಗ್ತಿದೆ. ಅಂದರೆ ಈ ಜಿಲ್ಲೆಯಲ್ಲಿರುವಂಥ ಒಟ್ಟು ಫಲಾನುಭವಿಗಳ ಸಂಖ್ಯೆ ನೋಡಿದ್ರೆ 26,55,000 ಫಲಾನುಭವಿಗಳಿಗೆ ಅಂದರೆ ಅರ್ಹ ಫಲಾನುಭವಿಗಳಿಗೆ ಕೆಲವರದ್ದು ಲಿಸ್ಟಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇಷ್ಟು ಫಲಾನುಭವಿಗಳಿಗೆ ನಾಳೆ ಮತ್ತು ನಾಡಿದ್ದು ಬಿಡುಗಡೆ ಆಗ್ತಿದೆ. ಇನ್ನು ಉಳಿದ ಜಿಲ್ಲೆಯವರಿಗೆ ಫಲಾನುಭವಿಗಳಿಗೆ ಅದರಲ್ಲಿ ಅರ್ಹ ಫಲಾನುಭವಿಗಳಿಗೆ ಅಂತ ಹೇಳಿದ್ರೆ ಉಳಿದವರಿಗೆ ಕೆಲವೊಬ್ಬರಿಗೆ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅವ್ರದ್ದಲ್ಲಿ ಲಿಸ್ಟಿಂದ ರಿಮೂವ್ ಆಗಿದೆ. ಕೆಲವೊಬ್ಬರದು ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದಾರೆ ಅಂತ ಆ ರೀತಿಯಾಗಿ ಅವರ ಹೆಸರನ್ನು ಬ್ಲಾಕ್ ಲಿಸ್ಟ್ ಆಗಿದ್ದಾರೆ ಅಂದರೆ ಹೋಲ್ಡ್ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿ ಅರ್ಹ ಫಲಾನುಭವಿಗಳು ಏನಲ್ಲಿ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಉಳಿದವರಿಗೆ ಇವರಿಗೆ ನಾಳೆ ಮತ್ತು ನಾಡಿದ್ದು ರಿಲೀಸ್ ಆಗುತ್ತಲ್ಲ, ಅದಾದ ನಂತರ ಮತ್ತೆ ಒಂದು 2 ದಿವಸದಲ್ಲಿ ಉಳಿದ ಜಿಲ್ಲೆಗಳಿಗೆ 4,000 ರೂಪಾಯಿ ಬಿಡುಗಡೆ ಆಗ್ತಿದೆ. ಹೌದು, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ನೀವು ಹೇಳ್ಬೋದು. ಬಟ್ ಇವಾಗ ಇದು ಬಿಡುಗಡೆ ಆಗ್ತಿರುವಂಥ ಒಂದು ಮಾಹಿತಿ ಬಂದಿದೆ. ಇದಿಷ್ಟು ಇಲ್ಲೇ ತನಕ ಬಂದಿರತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಯಾವುದೊಂದು ಅಪ್ಡೇಟ್ ಮಾಹಿತಿ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ರಿಯಲ್ ಆದ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ.